ಈ ವಿಡಿಯೋಲಿ ಇಂಡಿಯನ್ ನೇವಿ ಜಾಯಿನ್ ಆಗೋಕೆ ಪ್ರೊಸೀಜರ್ಸ್ ಮತ್ತೆ ರಿಕ್ವೈರ್ಮೆಂಟ್ಸ್ ಏನೇನ್ ಬೇಕು ಅಂತ ನೋಡೋಣ. ನಿಮ್ಮ ಡ್ರೀಮ್ ಇಂಡಿಯನ್ ನೇವಿಯಲ್ಲಿ ಸರ್ವ್ ಮಾಡೋದಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಂಡಿಯನ್ ನೇವಿಯ ಮೇನ್ ಜಾಬ್ ಬಂದು ನಮ್ಮ ಇಂಡಿಯನ್ ವಾಟರ್ ಬಾಡೀಸ್ ನ ಪ್ರೊಟೆಕ್ಟ್ ಮಾಡೋದು. ವಾಟರ್ ಬಾಡೀಸ್ ಥ್ರೂ ನಮ್ಮ ಇಂಡಿಯಾನ ಯಾರಾದ್ರೂ ಅಟ್ಯಾಕ್ ಮಾಡಕ್ ಬಂದ್ರೆ ಅವ್ರ ಅಗೇನ್ಸ್ಟ್ ನಮ್ಮ ಇಂಡಿಯಾನ ಪ್ರೊಟೆಕ್ಟ್ ಮಾಡ್ತಾರೆ. ಫಸ್ಟ್ ಎಜುಕೇಶನಲ್ ರಿಕ್ವೈರ್ಮೆಂಟ್. 10th ಆದ್ಮೇಲೂ ನೇವಿ ಜಾಯಿನ್ ಆಗ್ಬೋದು, 12th ಆದ್ಮೇಲೂ ನೇವಿ ಜಾಯಿನ್ ಆಗ್ಬೋದು, ಗ್ರಾಜುಯೇಷನ್ ಮುಗಿಸಾದ್ಮೇಲೂ ನೇವಿ ಜಾಯಿನ್ ಆಗ್ಬೋದು. 10th ಪಾಸ್ ಆಗಿ ನೇವಿ ಜಾಯಿನ್ ಆಗ್ತೀರಾ ಅಂದ್ರೆ ನೇವಿಯಲ್ಲಿ ಲೋವರ್ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬೇಕು. ಸೇಲರ್, ಸ್ಟೀವರ್ಡ್, ನೇವಿ ಕುಕ್. 12th ಕಂಪ್ಲೀಟ್ ಆಗಿ ನೇವಿ ಜಾಯಿನ್ ಆದ್ರೆ ನಿಮ್ಗೆ ಆಫೀಸರ್ ಪೋಸ್ಟ್ ಸಿಗುತ್ತೆ. ಗ್ರಾಜುಯೇಷನ್ ಮುಗಿಸ್ಕೊಂಡು ಅಪ್ಲೈ ಮಾಡಿದ್ರೆ ಹೈಯರ್ ಪೋಸ್ಟ್ ಸಿಗುತ್ತೆ. ನೇವಿಗೆ ಎಂಟರ್ ಆಗೋ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ಮುಂದೆ ನೋಡೋಣ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಥ್ರೂ 2 ಎಂಟ್ರೀಸ್ ಇದೆ. NDA ಮತ್ತೆ NA, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತೆ ನೇವಲ್ ಅಕಾಡೆಮಿ ಥ್ರೂ. ನೀವು NDA ಅಲ್ಲಿ ನೇವಲ್ ಅಕಾಡೆಮಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ರೆ ಫಸ್ಟ್ ರಿಟನ್ ಟೆಸ್ಟ್ ಇರುತ್ತೆ, ಅದಾದ್ಮೇಲೆ SSB ಇಂಟರ್ವ್ಯೂ ಇರುತ್ತೆ, ಆಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಇದೆಲ್ಲ ನೀವು ಕ್ಲಿಯರ್ ಮಾಡಾದ್ಮೇಲೆ 4th ಇಯರ್ ಬಂದು ಇಂಡಿಯನ್ ನೇವಲ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಇರುತ್ತೆ. ಸೊ NDA ಎಕ್ಸಾಮ್ ಅಲ್ಲಿ ನೀವು ನೇವಲ್ ಅಕಾಡೆಮಿನ ಫೋಕಸ್ ಮಾಡಿ ಎಂಟರ್ ಆದ್ರೆ BTech ಕೋರ್ಸ್ ನ ಅವರೇ ಮಾಡಿಸ್ತಾರೆ. ಇದು 12th ಮುಗಿಸ್ಕೊಂಡು ಹೋಗೋ ಸ್ಟೂಡೆಂಟ್ಸ್ ಗಳಿಗೆ ಇಂಪಾರ್ಟೆಂಟ್ ಎಂಟ್ರಿ ಪೊಸಿಷನ್ ಸಿಗುತ್ತೆ. 12th ಸ್ಟ್ಯಾಂಡರ್ಡ್ ಆದ್ಮೇಲೆ ನೇವಿ ಒಳಗೆ ಹೋಗೋ ಇನ್ನೊಂದು ಎಂಟ್ರಿ ಬಂದು SSC ಎಂಟ್ರಿ ಅಂತ. ಇದರಲ್ಲಿ ಸ್ಟೂಡೆಂಟ್ 12th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿರ್ಬೇಕು. PCM ಸ್ಟ್ರೀಮ್ ಅಲ್ಲಿ ಅಟ್ಲೀಸ್ಟ್ 70% ಮಾರ್ಕ್ಸ್ ತೆಗೆದಿರ್ಬೇಕು. ಇಂಗ್ಲಿಷ್ ಅಲ್ಲಿ 50% ಇರಬೇಕು. ಅದ್ರ ಜೊತೆಗೆ ಅದೇ ವರ್ಷ ಆಗೋ JE ಮೇನ್ಸ್ ಅಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡಿರ್ಬೇಕು. ಯಾಕೆಂದ್ರೆ ಕಟ್ ಆಫ್ ಟೈಮ್ ಅಲ್ಲಿ ನಿಮ್ ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗಿ ನಿಮ್ಗೆ SSB ಕಾಲರ್ ಪ್ಲೇಟ್ ಸಿಗೋದಕ್ಕೆ. ಇದಾದ್ಮೇಲೆ ಡೈರೆಕ್ಟ್ SSB ಇಂಟರ್ವ್ಯೂ ಇರುತ್ತೆ. 5 ದಿನ ಇಂಟರ್ವ್ಯೂ ಮುಗ್ದಾದ್ಮೇಲೆ ನಿಮ್ ಮೆರಿಟ್ ಲಿಸ್ಟ್ ನ ಅನೌನ್ಸ್ ಮಾಡ್ತಾರೆ. ಎಕ್ಸಾಕ್ಟ್ ಓಪನಿಂಗ್ಸ್, ಎಂಟ್ರಿ ಡೇಟ್ಸ್ ನ ಚೆಕ್ ಮಾಡೋದಕ್ಕೆ joinindianarmy.gov.in ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿ. ಸ್ಟೂಡೆಂಟ್ಸ್ ಈ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಾದ್ಮೇಲೆ ಆಫ್ಟರ್ 12th BTech ಕೋರ್ಸ್ ನ ಮಾಡಿಸ್ತಾರೆ ಇಂಡಿಯನ್ ನೇವಿ ಅಕಾಡೆಮಿಯಲ್ಲಿ. ಆಮೇಲೆ ಅವ್ರಿಗೆ ಪರ್ಮನೆಂಟ್ ಕಮಿಷನ್ ಪ್ರೊವೈಡ್ ಮಾಡ್ತಾರೆ. ಈಗ ಗ್ರಾಜುಯೇಷನ್ ಆದ್ಮೇಲೆ ತಗೊಳ್ಳೋ ರಿಟರ್ನ್ ಎಕ್ಸಾಮ್ ಬಗ್ಗೆ ಮಾತಾಡೋಣ. UPSC ಅವರೇನೆ ವರ್ಷದಲ್ಲಿ 2 ಸಲ NDA ಎಕ್ಸಾಮ್ಸ್ ನ ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅದೇ ತರ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಸ್ತಾರೆ. ಇದ್ ಬಂದು CDS ಎಂಟ್ರಿ. ಇದರಲ್ಲೂ ನೀವು INA ನ ಪ್ರಿಫರ್ ಮಾಡಿದ್ರೆ ಇಂಡಿಯನ್ ನೇವಿ ಅಕಾಡೆಮಿನ ಇದ್ರ ಥ್ರೂನು ಆಫೀಸರ್ಸ್ ಆಗ್ಬೋದು. ಇದ್ರ ಸೆಲೆಕ್ಷನ್ ಪ್ರಾಸೆಸ್ ಸೇಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್, SSB ಇಂಟರ್ವ್ಯೂ, ಮೆಡಿಕಲ್ ಟೆಸ್ಟ್, ಮೆರಿಟ್ ಲಿಸ್ಟ್, ಆಮೇಲೆ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಹೋಗಿ ಟ್ರೈನಿಂಗ್ ತಗೊಂಡು ನೇವಿ ಆಫೀಸರ್ ಆಗ್ಬೋದು. ಇದ್ರ ಥ್ರೂ ಹೋಗೋ ಆಫೀಸರ್ಸ್ ಸಬ್ ಲೆಫ್ಟಿನೆಂಟ್ ಆಫೀಸರ್ಸ್ ಆಗಿ ಜಾಯಿನ್ ಆಗ್ಬೋದು. ಇನ್ನೊಂದು ಡೈರೆಕ್ಟ್ ಎಂಟ್ರಿಯಲ್ಲಿ ಶಾರ್ಟ್ ಸರ್ವಿಸ್ ಕಮಿಷನ್, ಗ್ರಾಜುಯೇಟ್ ಎಂಟ್ರಿ ಲೆವೆಲ್ಸ್ ಕಂಡಕ್ಟ್ ಮಾಡಿಸ್ತಾರೆ. ಎಕ್ಸಾಮ್ಸ್ ಪಾಸ್ ಆದ್ಮೇಲೆ ಇಂಡಿಯನ್ ನೇವಿ ಆಫೀಸರ್ ಆಗ್ಬೋದು. ಇಂಡಿಯನ್ ನೇವಿಯಲ್ಲಿ ತುಂಬಾ ಪೊಸಿಷನ್ಸ್ ಇದೆ. ಪೈಲಟ್, ನೇವಲ್ ಏರ್ ಆಫೀಸರ್, ನೇವಲ್ ಏರ್ ಆಪರೇಷನ್, ಜನರಲ್ ಸರ್ವಿಸ್ ಎಕ್ಸಿಕ್ಯೂಟಿವ್, ATC ಆಫೀಸರ್, ಹೈಡ್ರೋ, ನೇವಲ್ ಕನ್ಸ್ಟ್ರಕ್ಟರ್. ನಿಮ್ ಕ್ವಾಲಿಫಿಕೇಶನ್ ಮತ್ತೆ ಏಜ್ ಮೇಲೆ ನಿಮ್ ಪೋಸ್ಟಿಂಗ್ ಆಗುತ್ತೆ. ಇಂಡಿಯನ್ ನೇವಿ ಆಫೀಸರ್ ಆಗಿರೋದ್ರಿಂದ ಹೈಟ್ ಮ್ಯಾಟರ್ ಆಗುತ್ತೆ. ಗಂಡಸರು ಬಂದು 157 ಸೆಂಟಿಮೀಟರ್, ಹೆಣ್ಮಕ್ಳು ಹೈಟು 152 ಸೆಂಟಿಮೀಟರ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಮೆಡಿಕಲ್ ಎಕ್ಸಾಮಿನೇಷನ್. ಮೆಡಿಕಲಿ ಫಿಟ್ ಅಂಡ್ ಫೈನ್ ಇರಬೇಕು. ನಿಮ್ ಐಸೈಟ್ ಎಕ್ಸಲೆಂಟ್ ಆಗಿರ್ಬೇಕು. ನೆಕ್ಸ್ಟ್ ಏಜ್ ಕ್ರೈಟೀರಿಯಾ. ಇದು ನೀವ್ ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವ್ ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ತಿದ್ದೀರಾ ಅದಕ್ಕಿಂತ ಮುಂಚೆ ಏಜ್ ರಿಕ್ವೈರ್ಮೆಂಟ್ ನ ಇಂಡಿಯನ್ ನೇವಿ ಆಫೀಸರ್ ಒಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿ. ಲಾಸ್ಟ್ ನೇವಿ ಆಫೀಸರ್ ಸ್ಯಾಲರಿ ಎಷ್ಟಿರುತ್ತೆ. 10th ಪಾಸ್ ಆದ್ಮೇಲೆ ಹೋಗೋ ನೇವಿ ಆಫೀಸರ್ಸ್ಗೆ 40 to 60,000 ಪೇ ಮಾಡ್ತಾರೆ. 12th ಪಾಸ್ ಮಾಡ್ಕೊಂಡು ಹೋಗೋ ಕ್ಯಾಂಡಿಡೇಟ್ಸ್ಗೆ 80 to 90,000 ತನಕ ಪೇ ಮಾಡ್ತಾರೆ. ಸರ್ವಿಸ್ ಆಗ್ತಾ ಆಗ್ತಾ 1 ಲಕ್ಷದಿಂದ 2 ಲಕ್ಷಕ್ಕೆ ಹೋಗುತ್ತೆ ಸಂಬಳ. ಅವ್ರ ಎಕ್ಸಾಕ್ಟ್ ಸ್ಯಾಲ್ರಿ ಅವ್ರ ಪೊಸಿಷನ್ ವೈಸ್ ಡಿಫರ್ ಆಗುತ್ತೆ. ಎಷ್ಟು ಹೈಯರ್ ಪೋಸ್ಟ್ ಇರುತ್ತೋ ಅಷ್ಟು ಹೈಯರ್ ಸ್ಯಾಲ್ರಿ ಇರುತ್ತೆ. ಐ ಹೋಪ್ ಇವಾಗ ನಿಮ್ಗೊಂದು ಕ್ಲಿಯರ್ ಐಡಿಯಾ ಬಂದಿದೆ ನೇವಲ್ ಆಫೀಸರ್ ಆಗೋದಕ್ಕೆ ಯಾವ ಎಕ್ಸಾಮ್ ತಗೋಬೇಕು, ಕ್ವಾಲಿಫಿಕೇಶನ್ ಮತ್ತೆ ಕ್ರೈಟೀರಿಯಾಸ್ ಏನೇನಿರಬೇಕು ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಮರಿದೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.